ಹಿಂದುತ್ವ ಗುಂಪುಗಳೆಲ್ಲ ಕೆಲ ಸಮಯದ ಹಿಂದೆ ಟ್ರಂಪ್ ಅವರನ್ನ ಕೊಂಡಾಡ್ತಾ ಇದ್ದಿದ್ದನ್ನ ಕಂಡಿದ್ದೀವಿ. ಈಗ ಅದೇ ಸಂಘ ಪರಿವಾರದ ಆರ್ಎಸ್ಎಸ್ನ ಮುಖವಾಣಿ ಆರ್ಗನೈಸರ್ ಭಯೋತ್ಪಾದನೆ ಬೆಂಬಲಿಸುತ್ತಿರುವ ಆರೋಪವನ್ನ ಯುಎಸ್ ಮೇಲೆ ಹೊರಿಸಿದೆ. ಆರ್ಎಸ್ಎಸ್ ಅಮೆರಿಕವನ್ನ ಹೀಗೆ ತೀವ್ರವಾಗಿ ಟೀಕೆ ಮಾಡ್ತಿರೋದು ಯಾಕೆ ಮತ್ತು ಎಂಥ ಸಂದರ್ಭದಲ್ಲಿ ಅದರ ಈ ಟೀಕೆ ಬರ್ತಿದೆ ಅನ್ನೋದನ್ನು ಕೂಡ ನೋಡಬೇಕಿದೆ. ಈಗ ಪ್ರಧಾನಿಯಾಗಿರುವ ಮೋದಿ ಕೂಡ ಹಿಂದೊಮ್ಮೆ ಆರ್ಎಸ್ಎಸ್ ಪ್ರಚಾರಕರಾಗಿದ್ದವರು. ಅವರು ಪ್ರಧಾನಿಯಾಗಿರುವ ಈ ಹೊತ್ತಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಂಧವ್ಯ ಹದಗೆಟ್ಟಿದೆ. ಟ್ರಂಪ್ ಹೇಳಿಕೆಗಳ ವಿಷಯದಲ್ಲಿ ಮತ್ತು ಭಾರತದ ರಫ್ತಿನ ಮೇಲೆ ಅಮೆರಿಕ ಹೇರಿರುವ ಹೆಚ್ಚಿನ ಸುಂಕಗಳ ಬಗ್ಗೆ ಮೋದಿ ಮಾತಾಡ್ತಾನೆ ಇಲ್ಲ. ಇದಕ್ಕಾಗಿ ಅವರು ವಿರೋಧ ಪಕ್ಷಗಳ ಟೀಕೆಗೂ ಒಳಗಾಗಿದ್ದಾರೆ. ಹೀಗಿರುವಾಗಲೇ ಒಮ್ಮೆ ಟ್ರಂಪ್ ಅನ್ನ ಹೊಗಳಿದ್ದ ಸಂಘ ಪರಿವಾರ ಈಗ ಟ್ರಂಪ್ ವಿರುದ್ಧ ತಿರುಗಿ ಬಿದ್ದಿದೆಯಾ? ಅಮೆರಿಕದ ಮೇಲೆ ಆರ್ಎಸ್ಎಸ್ ಕಟು ದಾಳಿ ನಡೆಸಿರೋದನ್ನ ನೋಡಿದ್ರೆ ಹಾಗಂತ ಅನ್ಸುತ್ತೆ. ಹಿಂದೊಮ್ಮೆ ಟ್ರಂಪ್ ಅವರನ್ನ ಕೊಂಡಾಡ್ತಿದ್ದವರೇ, ಅವರ ಗೆಲುವಿಗಾಗಿ ಇಲ್ಲಿ ಹೋಮ ಹವನ ಮಾಡಿದ್ದವರೇ ಈಗ ಟ್ರಂಪ್ ಬಗ್ಗೆ ದೊಡ್ಡ ದೊಡ್ಡ ಆರೋಪ ಮಾಡೋಕೆ ನಿಂತಿದ್ದಾರೆ. ಟ್ರಂಪ್ ಭಯೋತ್ಪಾದನೆ ಮತ್ತು ಸರ್ವಾಧಿಕಾರವನ್ನ ಬೆಂಬಲಿಸುತ್ತಿದ್ದಾರೆ ಅನ್ನೋದು ಈಗ ಆರ್ಎಸ್ಎಸ್ ಆರೋಪ. ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ನ ಸಂಪಾದಕೀಯದಲ್ಲಿ ಈ ಟೀಕೆ ಮಾಡಲಾಗಿದೆ. ಅಮೆರಿಕ ನೇತೃತ್ವದ ಏಕಧ್ರುವೀಯ ವ್ಯವಸ್ಥೆ ದುರ್ಬಲಗೊಳ್ತಿದೆ ಮತ್ತು ಬಹು ರಂಗಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಿದೆ ಅಂತ ಅದರಲ್ಲಿ ಬರೆಯಲಾಗಿದೆ. ವ್ಯಾಪಾರ ಯುದ್ಧಗಳು, ನಿರ್ಬಂಧಗಳು ಮತ್ತು ಸರ್ಕಾರ ಬದಲಾವಣೆಯಲ್ಲಿ ತೊಡಗಿರೋದು ಅಮೆರಿಕದ ಅವನತಿಗೆ ಸಾಕ್ಷಿ ಅಂತ ಟೀಕಿಸಲಾಗಿದೆ. ಅಮೆರಿಕದ ನಡೆ ಅಂತಾರಾಷ್ಟ್ರೀಯ ಅಸ್ಥಿರತೆಗೆ ಕಾರಣವಾಗಿದೆ ಅಂತ ಆರ್ಎಸ್ಎಸ್ ಹೇಳಿದೆ. ರಷ್ಯಾ ಉಕ್ರೇನ್ ಯುದ್ಧ, ಇಸ್ರೇಲ್ ಹಮಾಸ್ ಯುದ್ಧ ಮತ್ತು ಇಸ್ರೇಲ್ ಇರಾನ್ ಉದ್ವಿಗ್ನತೆಗಳೆಲ್ಲ ಜಾಗತಿಕ ವ್ಯವಸ್ಥೆ ಕುಸಿಯುತ್ತಿರುವ ಲಕ್ಷಣಗಳಾಗಿದೆ ಅಂತ ಅದು ಹೇಳಿದೆ. ಅದು ಸಾಲ ಬಲೆಯ ತಂತ್ರ ಅನುಸರಿಸುತ್ತಿದೆ ಮತ್ತು ದೀರ್ಘಕಾಲೀನ ಸ್ಥಿರತೆಗಾಗಿ ವಿಶ್ವಾಸಾರ್ಹ ಕಾರ್ಯವಿಧಾನಗಳನ್ನು ಹೊಂದಿಲ್ಲ ಅಂತ ಆರೋಪಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಾಗಿ ಟ್ರಂಪ್ ನೀಡಿದ ಹೇಳಿಕೆಗಳು ಮತ್ತು ಭಾರತದ ಮೇಲೆ ಹೇರಲಾಗಿರುವ ಹೆಚ್ಚಿನ ಸುಂಕಗಳ ಬಗ್ಗೆ ಪ್ರಧಾನಿ ಮೋದಿ ಮೌನವಾಗಿರುವ ಹೊತ್ತಿನಲ್ಲಿ ಆರ್ಎಸ್ಎಸ್ ಅಮೆರಿಕವನ್ನ ಟೀಕಿಸಿರುವುದು ಮಹತ್ವ ಪಡೆದಿದೆ. ಅಂದ್ರೆ ಆರ್ಎಸ್ಎಸ್ ಮೋದಿ ಬೆಂಬಲಕ್ಕೆ ಬಂದಿದ್ಯಾ? ಆರ್ಎಸ್ಎಸ್ ನಾಯಕತ್ವ ಮತ್ತು ಮೋದಿ ನೇತೃತ್ವದ ಬಿಜೆಪಿ ನಡುವೆ ಉದ್ವಿಗ್ನತೆ ಇದೆ ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಅಲ್ಲದೆ ಇತ್ತೀಚೆಗೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ 75ರ ವಯೋಮಿತಿ ಬಗ್ಗೆ ಮಾತಾಡಿದ್ದು ಕೂಡ ಮೋದಿಯನ್ನ ಗುರಿಯಾಗಿಸಿ ಬಿಟ್ಟ ಬಾಣ ಅನ್ನೋದು ಚರ್ಚೆ ಆಗ್ತಾನೆ ಇದೆ. ಹೀಗಿರುವಾಗಲೂ ಆರ್ಎಸ್ಎಸ್ ಅಮೆರಿಕ ಮತ್ತು ಟ್ರಂಪ್ ವಿರುದ್ಧ ಮಾಡಿರುವ ಈ ಟೀಕೆಗಳು ಮೋದಿಯ ಬೆನ್ನಿಗೆ ನಿಲ್ಲುವ ಉದ್ದೇಶದ್ದಾಗಿವೆಯಾ? ಅಥವಾ ಟ್ರಂಪ್ ವಿರುದ್ಧ ಹೀಗೆ ಮುಗಿಬೀಳುವ ಮೂಲಕ ಮೋದಿ ಮಾಡದೇ ಇದ್ದದ್ದನ್ನ ಆರ್ಎಸ್ಎಸ್ ಮಾಡಿದೆ ಅಂತ ಸೂಚಿಸುವ ಸೂಕ್ಷ್ಮ ನಡೆ ಇದಾಗಿರಬಹುದಾ? ಏನೇ ಇದ್ರೂ ಈಚಿನ ದಿನಗಳಲ್ಲಿ ತೀವ್ರವಾಗಿ ಕಾಣಿಸುತ್ತಿರುವ ಬಿಜೆಪಿಯೊಳಗಿನ ಘರ್ಷಣೆ ಮತ್ತು ಅದರ ಜೊತೆ ಸಂಘ ಪರಿವಾರ ಹೊಂದಿರುವ ತಾಕಲಾಟದ ಮತ್ಯಾವುದೋ ಒಂದು ಝಲಕ್ ರೀತಿಯಲ್ಲಿ ಇದು ಕಾಣಿಸ್ತಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.